ಪ್ರಿಯ ಆಸರೆ ಟಿ ವೀಕ್ಷಕರಿಗೆ ಯೇಸುಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಸಮಾಲೋಚನೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಅನೇಕ ಸಮಯಗಳಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಇವತ್ತು ಸಭೆಯ ಬಗ್ಗೆ, ಆದಿ ಸಭೆ ಹಾಗೂ ಈಗಿನ ಸಭೆ ಬಗ್ಗೆ ವ್ಯತ್ಯಾಸದ ಬಗ್ಗೆ ನಾವು ಸಮಾಲೋಚಿಸೋದಕ್ಕಾಗಿ ನಮ್ಮ ಮಧ್ಯದಲ್ಲಿ ಕೊಡಗಿನಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಶಿವಕುಮಾರ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವನನ್ನು ಆಸರೆ ಟಿ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಫಸ್ಟೇ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟೇ, ಜನರು ಸಭೆಯಲ್ಲಿ ಉಪದೇಶ ಕೇಳ್ತಾರೆ. ನೀವು ಹೇಳಿದ ಪ್ರಕಾರ ಟಿ ವಿ, ಯೂಟ್ಯೂಬು, ಫೇಸ್ಬುಕ್, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಜನರಿಗೆ ವಾಕ್ಯ ಸಿಗ್ತಾ ಇದೆ. ಆದರೆ ಅನೇಕ ರೀತಿಯಲ್ಲಿ ಹಿಂಜಾರಿ ಹೋಗ್ತಾ ಇದ್ದಾರೆ. ಯಾಕೆ ಭಾಷೆ ಆತ್ಮಿಕದಲ್ಲಿ ಬಿದ್ದು ಹೋಗುವಂಥ ಅನೇಕ ಜನರನ್ನು ನೋಡ್ತೇವೆ. ಯಾವ ಕಾರಣಕ್ಕಾಗಿ? ಅಂದರೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಉಪದೇಶಗಳು ವ್ಯತ್ಯಸ್ತವಾದಂಥ ಉಪದೇಶಗಳನ್ನು ಕೇಳುವಾಗ ಈಗ ಅವರಿಗೆ ಪಾಪ ಮಾಡಲಿಕ್ಕೆ ಅವಕಾಶಗಳಿದೆ, ಮತ್ತು ಅವರ ಆಡಂಬರಗಳು, ಅವರ ಲೌಕಿಕವಾದ ಜೀವಿತಗಳಿಗೆ ಸಪೋರ್ಟಾಗಿ ಯಾರು ನಿಲ್ತಾರೋ, ಯಾವ ಸಭೆ ಆಗಿದೆಯೋ ಅದರ ಹಿಂದೆ ಜನಗಳು ಹೋಗೋದು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ ದಿವಸಗಳಲ್ಲಿ ಅನೇಕರು ಈ ರೀತಿಯಾಗಿ ವಂಚಿಸುವಂಥ ಒಂದು ಕಾರ್ಯಗಳನ್ನು ಸಹ, ಸುಳ್ಳು ಬೋಧನೆಗಳು, ಸುಳ್ಳು ಪ್ರವಾದಿಗಳು, ಈ ರೀತಿಯಾಗಿ ಅನೇಕರು ಈ ದಿವಸಗಳಲ್ಲಿ ಎದ್ದಿದ್ದಾರೆ. ಆ ರೀತಿ ಒಂದು ಕಾರ್ಯ ಇರುವಂಥ ಅವರು ಅದನ್ನು ಹಿಂಬಾಲಿಸಲಿಕ್ಕಾಗಿ ಜನಗಳು ಅದರ ಹಿಂದೆ ಹೋಗ್ತಾರೆ. ನಾವು ಅದಕ್ಕೆ ತಿಮೋತಿನ ಬರೆದ ಪುಸ್ತಕ ನಾವು ಓದುವಾಗ ತಿಮೋತಿಗೆ 4ನೇ ಅಧ್ಯಾಯ 1ನೇ ವರ್ಷದಿಂದ ನಾವು ಓದಿಕೊಳ್ಳುವಾಗ, ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂಥ ಆಹಾರ ತಿನ್ನಬಾರದೆಂತಲೂ ಹೇಳುವರು. ಆದರೆ ಯಾರು ನಂಬುವರಾಗಿದ್ದು ಸತ್ಯವನ್ನು ಗ್ರಹಿಸಿದರೋ ಅವರು ಕೃತಸ್ತುತಿ ಮಾಡಿ ತಿನ್ನೋದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಆತನು ಉಂಟು ಮಾಡಿದಲ್ಲ ಒಳ್ಳೆಯದೇ. ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದ್ದಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸಿದ ಅದು ಪವಿತ್ರವಾಗುತ್ತದಲ್ಲ. ಇಲ್ಲಿ ನಾವು ಈ ವಾಕ್ಯ ನಾವು ನೋಡಬೇಕಾದ್ರೆ, ಈ ಮುಂದಿನ ದಿನಗಳಲ್ಲಿ ಕೆಲವು ವಂಚಿಸುವ ಆತ್ಮಗಳ ನುಡಿಗೂ ದೆವ್ವಗಳ ಬೋಧನೆಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತನ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ ಎಂಬುದಾಗಿ. ಅಂದರೆ ನೀವು ಹೇಳಿದಾಗ ಇಷ್ಟೆಲ್ಲ ವಾಕ್ಯಗಳು ಸಿಗ್ತಾ ಇದೆ, ಆತ್ಮಿಕವಾದ ಕೂಟಗಳೆಲ್ಲ ನಡೀತಾ ಇದೆ. ಆದರೂ ಯಾಕೆ ಈ ವಿಶ್ವಾಸಿಗಳು ಇದನ್ನು ಬಿಟ್ಟು ಬೇರೆ ಒಂದು ಕಾರ್ಯವನ್ನು, ಬೇರೆ ಒಂದು ವಿಚಾರಗಳನ್ನು ಹಿಡಿಯುವಂಥದ್ದು, ಬೇರೆ ಉಪದೇಶಕ್ಕೆ ಯಾಕೆ ಹೋಗ್ತಾರೆ ಎಂಬುದಾಗಿ ಕೇಳಿದ್ರೆ, ಯಾಕೆಂಬುದಾಗಿ ಹೇಳುವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಸತ್ಯ ಉಪದೇಶ ಇದು ಕಠಿಣ ಅಂತ ಅನಿಸುತ್ತೆ ಅವರಿಗೆ. ಆದರೆ ಇನ್ನು ಕೆಲವರು ಈ ಸುಳ್ಳು ಬೋಧನೆ ಮಾಡೋರು ಅನೇಕರು ಈ ಕಾಲಘಟ್ಟದಲ್ಲಿ ಎದ್ದಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಪ್ರತ್ಯೇಕವಾಗಿ ಹೇಳ್ತದೆ, ವಂಚಿಸುವ ಆತ್ಮಗಳ ನುಡಿಗೆ ದೆವ್ವಗಳ ಬೋಧನೆ ಲಕ್ಷ್ಯ ಕೊಟ್ಟು ಕ್ರಿಸ್ತನ ನಂಬಿಕೆಯಿಂದ ಭ್ರಷ್ಟರಾಗುವುದು ದೇವರಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿಯೊಂದರಂದು ತೋರ್ಪಡಿಸುವುದಕ್ಕಾಗಿ ಅವರನ್ನು ಮರಳುಗೊಳಿಸುವರು ಅಂತ ಹೇಳಿದ್ರೆ, ಈಗ ಅವರು ಉದಾಹರಣೆಯಾಗಿ ನಿಮ್ಮ ಸಭೆಯಲ್ಲಿ ಬಿಡುಗಡೆ ಇಲ್ಲ, ನಮ್ಮ ಸಭೆಗೆ ಬನ್ನಿ, ನಮ್ಮ ಸಭೆಯಲ್ಲಿ ಬಿಡುಗಡೆ ಆಗುತ್ತೆ, ನಿಮ್ಮ ಸಭೆಯಲ್ಲಿ ಈ ರೀತಿ ಎಲ್ಲ ಖಂಡನೆ ಮಾಡ್ತಾರೆ, ಪಾಸ್ಟರ್ ನಿಮ್ಮನ್ನು ತಿದ್ತಾರೆ, ಬೈತಾರೆ, ನಮ್ಮ ಸಭೆ ಬಂದರೆ ಒಳ್ಳೆಯದು ಎಂಬುದಾಗಿ ಹೇಳುವಂಥದ್ದು. ಮತ್ತು ನಾವು ಪರಿಶುದ್ಧರು ಎಂಬುದಾಗಿ ಅವರು ತೋರ್ಪಡಿಸ್ಕೊಳ್ಳೋದು. ನಾನು ಉಪವಾಸ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಹಾಗೆ ಹೀಗೆ ಎಂಬುದಾಗಿ ತಮ್ಮನ್ನು ತಾವು ಪರಿಶುದ್ಧರು ಎಂಬುದಾಗಿ ಮೊದಲನೇದಾಗಿ ಒಂದು ಆ್ಯಕ್ಟ್ ಮಾಡ್ತಾರೆ. ಅವರು ತಮ್ಮನ್ನು ತಾವು ಪರಿಶುದ್ಧರು ಎಂಬುದಾಗಿ ತೋರಿಸಿಕೊಂಡು ಅವರನ್ನು, ವಿಶ್ವಾಸಿಗಳನ್ನು ವಂಚಿಸುವಂಥದ್ದು. ಅಂದರೆ ಸಭಾ ಸೇವಕರು ಇಲ್ಲದೇ ಇರುವಂಥ ಸಮಯಗಳಲ್ಲಿ ಹೋಗುವಂಥದ್ದು, ಅವ್ರ ಹತ್ರ ಮಾತನಾಡುವಂಥದ್ದು, ಈ ರೀತಿ ಕಾರ್ಯಗಳನ್ನೆಲ್ಲ ಮಾಡಿ, ಆದರೆ ವಿಶ್ವಾಸಿಗಳಿಗೆ ಗೊತ್ತಿರಲ್ಲ ನಮ್ಮನ್ನು ವಂಚಿಸ್ತಾ ಇದ್ದಾರೆ ಅನ್ನೋದು ಅವರಿಗೂ ಸ್ವತಃ ಗೊತ್ತಿರಲ್ಲ. ಹಾಗೆ ಅವ್ರು ನೆನೆಸ್ತಾರೆ, ಅಯ್ಯೋ ನಮ್ಮ ಪಾಸ್ಟರ್ ಈ ಕೃಪಾವರ ಇಲ್ಲಲ್ಲ ನೋಡಿ, ಇವ್ರಿಗೆ ದೇವರು ಪ್ರವಾದನೆ ಕೊಟ್ಟಿದ್ದಾರೆ, ಇವ್ರಿಗೆ ಅಭಿಷೇಕ ಕೊಟ್ಟಿದ್ದಾರೆ, ಇವರು ದೊಡ್ಡ ದೊಡ್ಡ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆರಂಭದಲ್ಲಿ ಏನು ಅವ್ರಿಗೆ ಅನಿಸಲ್ಲ. ವಿಶ್ವಾಸಿಗಳಿಗೆ ಆರಂಭದಲ್ಲಿ ಏನು ಅನಿಸಲ್ಲ, ಮೆಲ್ಲನೆ ಆಮೇಲೆ ಅನಿಸುತ್ತೆ. ಆಟೋಮೆಟಿಕ್ ಆಗಿ ಈ ನಮ್ಮ ಸಭಾಪಾಲಕರಿಗಿಂತಲೂ ಇತರರ ಮೇಲೆ ಅವರಿಗೆ ಒಂದು ಅಟ್ರಾಕ್ಷನ್ ಉಂಟಾಗುತ್ತೆ. ಆ ರೀತಿಯಾಗಿರುತ್ತೆ ಅವರ ಹಾವಭಾವಗಳು,
ಅವರು ಮಾತನಾಡುವಂಥ ರೀತಿಗಳು. ಆಗ ಅವ್ರೇನು ಮಾಡ್ತಾರೆ, ತಾನು ವಂಚಿಸಲ್ಪಡ್ತಾ ಇದ್ದೀನಿ ಅಂತ ಅವರಿಗೂ ಸ್ವತಃ ಗೊತ್ತಿರಲ್ಲ. ತಾವು ವಂಚಿಸ್ತಾ ಇದ್ದೀವಿ, ನಾವು ಮೋಸ ಹೋಗ್ತಾ ಇದ್ದೀವಿ ಅಂತ ವಿಶ್ವಾಸಿಗಳಿಗೂ ಸ್ವತಃ ಗೊತ್ತಿರಲ್ಲ. ಮತ್ತು ಅವ್ರು ಹೇಳ್ತಾರೆ, ನಾವು ಬಂದು ಓದಂತ ನಿಮ್ಮ ಸಭಾಪಾಲಕರಿಗೆ ಹೇಳ್ಬೇಡಿ, ಹಾಗಾಗಿ ನಿಮ್ಗೆ ಏನಾದ್ರು ಇದು ವಿಷಯ ಒಂದು ಫೋನ್ ಮಾಡಿ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ, ನಿಮಗಾಗಿ ಉಪವಾಸ ಮಾಡ್ತೀವಿ, ನಮ್ಮ ಸಭೆಯಲ್ಲಿ ಹಂಗೆ ನಡೀತಾ ಇದೆ, ನಾನು ಅಲ್ಲಿ ಹೋಗಿದೆ, ಇಂಥ ಮಿರಾಕಲ್ ಆಯಿತು, ಹಾಗೆ ನಿಮ್ಮ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಈ ರೀತಿ ಎಲ್ಲ ಹೇಳ್ಬಿಟ್ಟು ಸಭಾಪಾಲಕರಿಗೆ ಗೊತ್ತಿಲ್ಲದ ಹಾಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. ಇವರು ಸ್ವತಃ ಅವು ನಮ್ಮ ಪಾಸ್ಟ್ರಿಗೆ ಕೃಪಾವರ ಇಲ್ಲ, ಅವರಿಗೆ ನಮ್ಮ ಪಾಸ್ಟ್ರಲ್ಲಿ ಇಲ್ದಿರುವಂಥ ಅಭಿಷೇಕ ಅವರಲ್ಲಿ ಒಡಗಿದೆ ಅಂತ ಹೇಳ್ಬಿಟ್ಟು ಅವ್ರು ಯಾವ್ದು ಅಭಿಷೇಕ ಅಂದರೆ ಗೊತ್ತಿಲ್ಲ, ಯಾವ ಅಭಿಷೇಕ ಅಂತ ಗೊತ್ತಿಲ್ಲ. ಮತ್ತು ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ತಾರೆ. ಮೊದಲನೇದಾಗಿ ಕೆಲವೊಂದು ಕಾರ್ಯಗಳನ್ನು ಮೊದಲೇ ಅವರ ಕುಟುಂಬದ ಸಮಸ್ಯೆಗಳನ್ನು ತಿಳ್ಕೊಂಡು ಅವರಿಗೆ ಪ್ರವಾದನೆಗಳನ್ನು ಹೇಳುವಂಥದ್ದು ಈ ರೀತಿ ಎಲ್ಲ ಮಾಡಿ ಅವ್ರನ್ನ ನಿಧಾನವಾಗಿ ಅವ್ರನ್ನ ವಂಚಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಅದಕ್ಕೆ 2 ಕೊರಿಂಥಿಯ 11ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ವಾಕ್ಯವನ್ನು ನೋಡ್ತೇವೆ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥವಾದ ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟೋದಿಂದ ನನಗೆ ಭಯ ಉಂಟು. ಇಲ್ಲಿ ನಾವು ನೋಡ್ತೇವೆ, ಪೌಲನು ಕೊರಿಂಥಿಯವರಿಗೆ ಸಭೆಗೆ ಹೇಳುವಂಥದ್ದು, ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋಯಿತೆಂದು ನನಗೆ ಭಯ ಉಂಟು ಎಂಬುದಾಗಿ ಹೇಳ್ತೀವಿ. ಈಗ ಹವ್ವಳ ವಿಷಯವಾಗಿ ಪೌಲನಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಸೈತಾನನು ವಂಚಿಸುವಂಥದ್ದು, ಆತ ನಮಗೆ ವಂಚಿಸ್ತಾ ಇದ್ದಾನೆ ಎಂಬುದಾಗಿ ಯಾವ ಕಾರಣಕ್ಕೂ ನಮಗೆ ಗೊತ್ತಾಗಲ್ಲ. ಈಗ ಅದೇ ಹವ್ವಳನ್ನು ಹೇಗೆ ವಂಚಿಸ್ತು, ಈ ಪೌಲನು ಭಾಳ ಕ್ಲಿಯರಾಗಿ ಹೇಳ್ತಾನೆ, ಹವ್ವಳನ್ನು ಹೇಗೆ ಸರ್ಪ ಕುಯುಕ್ತಿಯಿಂದ ವಂಚಿಸ್ತು ಹಾಗೆ ನಿಮ್ಮನ್ನು ಸ್ವತಃ ವಂಚಿಸ್ಬೋದು. ಆವಾಗ ನಮ್ಮನ್ನು ಕ್ರಿಸ್ತನಿಗೆ ಶುದ್ಧ ಕನ್ನಿಕೆಯಾಗಿ ನಮ್ಮನ್ನು ನಿಶ್ಚಿತಾರ್ಥವಾಗಿದೆ, ಕ್ರಿಸ್ತನಿಗಾಗಿ ನಾವು ಮೊದಲಿಗಿತ್ತಿಯಾಗಿದ್ದೇವೆ. ಆವಾಗ ನಮ್ಮನ್ನು ವಂಚಿಸಲಿಕ್ಕಾಗಿ ಸೈತಾನ್ ಏನು ಮಾಡ್ತಾನೆ, ಅನೇಕ ಕುಯುಕ್ತಿಗಳನ್ನು ಮಾಡಿ, ಅದಕ್ಕೆ ಭಾಳ ಕ್ಲಿಯರ್ ಹೇಳ್ತದೆ, ಸರ್ಪ ಹೇಗೆ ಅವಳನ್ನು ವಂಚಿಸ್ತು ಆ ರೀತಿ ಕುಯುಕ್ತಿ ಉಪಯೋಗಿಸ್ತಾರೆ. ಅದು ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡು 3ನೇ ಅಧ್ಯಾಯದಲ್ಲಿ 1ನೇ ವಚನ, ಯೆಹೋವದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿವರು ಯಾವ ಮರದ ಹಣ್ಣನ್ನೂ ನೀವು ತಿನ್ನಬಾರದೆಂದು ದೇವರ ಅಪ್ಪಣೆ ಕೊಟ್ಟಿರೋದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಆ ಮರದ ಫಲದ ವಿಷಯವಾಗಿ ಅದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾವಿರ ಅಂತ ದೇವರು ಹೇಳಿದ್ದಾನೆ ಅಂದಳು. ಈಗ ನೋಡಿ, ದೇವರು ಹೇಳಿದ್ರು, ಈ ತೋಟದ ಮಧ್ಯದಲ್ಲಿರುವಂಥ ಅಲ್ಲಿ 2ನೇ ಅಧ್ಯಾಯ 16ನೇ ವಚನ ಓದುವಾಗ ನೋಡ್ತಾ, ಅದನ್ನು 15ನೇ ವಚನದಲ್ಲಿ, ಯೆಹೋವ ದೇವರು ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಸಾಯುವಿ ಎಂದು ವಿಧಿಸಿದನು. ದೇವರು ಮೊದಲೇ ಆಗಿ ಆದಾಮ ಅವಳಿಗೆ ಹೇಳಿದ್ದಾರೆ, ಈ ತೋಟ ಮಧ್ಯದಲ್ಲಿರುವಂತಹ ಮರದ ಹಣ್ಣನ್ನು ತಿನ್ನಬಾರ್ದು ಎಂಬುದಾಗಿ. ಆದರೆ ಇಲ್ಲಿ ನೋಡುವಾಗ ಈ ಸರ್ಪ ಭಾಳ ಕುಯುಕ್ತಿಯಾಗಿಂದ ಹವ್ವಳನ್ನು ವಂಚಿಸೋದು ನಾವು ನೋಡ್ತೀವಿ. ನೋಡಿ, 3ನೇ ಅಧ್ಯಾಯದಲ್ಲಿ ನೀವು ಓದಿದ ಹಾಗೆ ಸರ್ಪವು ಕುಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದು ಎಂದು ದೇವರು ಅಪ್ಪಣೆ ಕೊಟ್ಟಿದ್ದು ನಿಜವೋ ಎಂದು ಕೇಳಲು. ಸೈತಾನನು ಒಂದು ಮೊದಲನೇದಾಗಿ ಮಾಡುವಂಥ ಕಾರ್ಯ ಸಂಶಯ ಹುಟ್ಟಿಸುವಂಥದ್ದು. ಆಲ್ರೆಡಿ ದೇವರಿಗೆ ಹಣ್ಣನ್ನು ತಿನ್ನಬಾರ್ದು ಅಂತ ಮೊದಲೇ ಹೇಳಿದ್ದಾರೆ, ಮತ್ತು ಅದರಲ್ಲಿ ಯಾವ ಡೌಟ್ ಇಲ್ಲ. ಆದರೆ ಯಾವ ಹಣ್ಣನ್ನು ತಿನ್ನಬಾರ್ದಾ ಅಂತ ಹೇಳಿಬಿಟ್ಟು ದೇವರು ಹೇಳಿಲ್ಲ, ಯಾವ ಮರದ ಹಣ್ಣನ್ನು ಸಹ ನೀವು ತಿನ್ನಬೇಡಿ, ಎಲ್ಲ ಮರದ ಹಣ್ಣನ್ನು ತಿನ್ನಬೇಡಿ, ಎಲ್ಲ ಹಣ್ಣನ್ನು ತಿನ್ನಬೇಡಿ ಅಂತ ಹೇಳಿಲ್ಲ. ತೋಟದ ಮಧ್ಯದಲ್ಲಿ ಈ ಮರದ ಹಣ್ಣನ್ನು ತಿನ್ನಬೇಡಿ. ಆದರೆ ಸೈತಾನಿಗೆ ಗೊತ್ತು, ದೇವ್ರು ಹೇಳಿದ ವಿಚಾರನೂ ಸೈತಾನಿಗೆ ಚೆನ್ನಾಗಿ ಗೊತ್ತು. ಆದರೆ ಯಾವ ಹಣ್ಣನ್ನು ತಿನ್ನಬಾರ್ದಾ ಅಂತ ಹೇಳ್ಬಿಟ್ಟು ಅವಳನ್ನು ಕೇಳೋದು. ಸೈತಾನಿಗೆ ತಿಳಿದಿದ್ರು ಸ್ವತಃ ಕೇಳೋದು, ಇವಳು ಏನು ಹೇಳ್ತಾರೆ ನೋಡೋಣ ಎಂಬುದಾಗಿ ಸೈತಾನು ಕೇಳ್ತಾ ಇದ್ದಾನೆ. ಅವಾಗ ಅಲ್ಲಿ
ಅವಳು ಹೇಳೋದು ನೋಡ್ತೀವಿ, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ. ದೇವರು ಮುಟ್ಟಬೇಡಿ ಅಂತ ಹೇಳಲಿಲ್ಲ, ದೇವರು ತಿನ್ನಲೂಬಾರ್ದು, ತಿನ್ನಬಾರ್ದು ಅಂತ ಹೇಳಿ, ಮುಟ್ಟಬಾರ್ದು ಅಂತ ಹೇಳಿ. ಇವಳು ಕೆಲವರು ಆತ್ಮಿಕತೆ ಜಾಸ್ತಿ ಆದಂಗೆ ಮಾತಾಡ್ತಾರೆ. ಸ್ವಲ್ಪ ಮಾತಾಡಿದ್ರೆ ನಾನೇನೋ ತುಂಬ ಆತ್ಮಿಕವಾಗಿ ಬೆಳೆದಿರೋರ ಹಾಗೆ ಕೆಲವರು ನಟಿಸ್ತಾರೆ. ಅವರು ಬೇಗ ಬಿದ್ದು ಹೋಗ್ತಾರೆ. ನನಗೆ ತುಂಬ ವಾಕ್ಯ ಗೊತ್ತು, ನಾನು ತುಂಬ ಆತ್ಮಿಕವಾಗಿ ಬೆಳೆದಿದ್ದೀನಿ ಅಂತ ನಮ್ಮ ಮನಸ್ಸೊಳಗಡೆ ಬಂದರೆ ಅದಕ್ಕಿಂತ ದೊಡ್ಡ ಅಪಾಯ ಯಾವುದಿಲ್ಲ. ನನಗೆಲ್ಲ ಗೊತ್ತಿದೆ, ನನಗೆಲ್ಲ ತಿಳಿದಿದೆ, ನಾನು ಆತ್ಮಿಕವಾಗಿ ಬೆಳೆದೀನಿ, ನನಗೆ ಯಾರು ಉಪದೇಶ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ. ಹಾಗೆ ಅವಳು ಒಂದು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತಾಳೆ, ಅದನ್ನು ಮುಟ್ಲೂಬಾರ್ದು, ತಿನ್ನಲೂಬಾರ್ದು ಅಂತ. ಮುಟ್ಲೂಬಾರ್ದು ಅಂತ. ಆವಾಗ ನೋಡಿ ಕೆಳಗಿನ ವಾಕ್ಯ ಹೇಳ್ತದೆ, ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತಿರುವಿರಿ ಎಂದಿತು. ನೋಡಿ, ನನ್ನಾಗೆ ಆಗ್ತೀರಾ ಅಂತ ಹೇಳಲಿಲ್ಲ. ಸರ್ಪದ ಒಂದು ರೂಪನೋ ಅದರ ಶೈಲಿನೋ ಅದರ ಇದು ನೋಡುವಾಗ ಅಷ್ಟು ಸೌಂದರ್ಯ ಏನಿಲ್ಲ. ಅವಾಗ ದೇವರಾಗೆ ಆಗ್ತೀರಾ. ಅನೇಕರು ವಂಚಿಸಲ್ಪಡಲಿಕ್ಕೆ ಕಾರಣ ಹಾಗೆ, ನಿಮ್ಮನ್ನು ನಾನು ಹಾಗೆ ಮಾಡ್ತೀನಿ, ನಿಮ್ಮನ್ನು ನಾನು ಮೇಲೆ ತರ್ತೀನಿ, ಲೋಕ ಪ್ರಸಿದ್ಧಿಯಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ರೀತಿ ಅಂತ ಸೈತಾನ ಪ್ಲಾನಿಂದನೇ ವಿಶ್ವಾಸಿಗಳು ಬಿದ್ದೋಗ್ಲಿಕ್ಕೆ ಕಾರಣ. ಯಾಕಂದರೆ ಯೇಸು ಸ್ವಾಮಿನೂ ಸೈತಾನ ಹೇಳ್ತಾನೆ, ಶಿಖರದ ಮೇಲೆ ಹೋಗ್ಬಿಟ್ಟು ನಿನ್ನ ದೇವರಾದ ಯೆಹೋವನನ್ನು ಕಾಪಾಡ್ತಂಥ ವಾಕ್ಯದಲ್ಲಿ ಇದೆಯಲ್ಲ, ನಿನ್ನ ಕಾಲು ಕಲ್ಲಿಗೆ ತಗಲಂತೆ ಕೈಗಳಲ್ಲಿ ಎತ್ತುಕೊಳ್ತಾನೆ, ಇಲ್ಲಿಂದ ನೀನು ಧುಮುಕು ದೇವರ ಮಗನಾಗಿದ್ರೆ. ಆಮೇಲೆ ಒಂದು ಕ್ಷಣದಲ್ಲಿ ಇಡೀ ಪ್ರಪಂಚವನ್ನೆಲ್ಲ ತೋರಿಸಿ ನನಗೆ ಸಾಷ್ಟಾಂಗ ಬಿದ್ದು ನಮಸ್ಕರಿಸ ಸಾಕು, ಇದೆಲ್ಲ ನಾನು ನಿನಗೆ ಕೊಡುತ್ತೇನೆ. ಅಂದರೆ ಇಡೀ ಲೋಕದಲ್ಲಿ ಒಂದು ಸೆಕೆಂಡಲ್ಲಿ ಲೋಕದ ಆಡಂಬರ, ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳನ್ನು ಸೈತಾನನು ತೋರಿಸ್ತಾ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಲಿಕ್ಕೆ ಹೇಳ್ತಾನೆ. ಹಾಗಾದರೆ ನೋಡಿ, ಒಂದು ಕ್ಷಣ ಇದೆಲ್ಲ ತೋರಿಸಿದ ತಕ್ಷಣ ಅವಾಗ ಸೈತಾನ ಮಾಡೋದು ಹಾಗೆ ಆಸೆ ಹುಟ್ಟಿಸುವಂಥದ್ದು. ದೇವರನ್ನ ಇವರು ಆದಾಮ ಅವಳು ನೋಡಿದ್ದಾರೆ, ದೇವರ ತೇಜಸ್ಸು ಯಾವ ರೀತಿ ಇದೆ ಎಂಬುದಾಗಿ ದೇವರೊಟ್ಟಿಗೆ ಮಾತನಾಡಿದ್ದಾರೆ. ಆಗ ನೀವು ದೇವರಂಗೆ ಆಗ್ತೀರಾ ಅಂತ ಹೇಳಿದಾಗ ಅವಳಿಗೆ ದೇವ್ರು ಹೇಳಿ ಸರಿನಾ, ಸೈತಾನ ಹೇಳಿ ಸರಿನಾ, ದೇವ್ರು ಹೇಳೋದು ಕರೆಕ್ಟಾ, ಇದು ಸರಿನಾ, ಅದು ಸರಿ ಅಂತ ಮೊದಲನೇದಾಗಿ ಅವಳಿಗೆ ಒಂದು ಕನ್ಫ್ಯೂಷನ್ ಉಂಟಾಗುತ್ತೆ. ವಿಶ್ವಾಸಿಗಳ ಮಧ್ಯೆಯಲ್ಲಿ ಅವರು ಬೀಳಲಿಕ್ಕೆ ಕಾರಣ ಏನಂದರೆ ಒಂದು ಕನ್ಫ್ಯೂಸ್ ಉಂಟು ಮಾಡಿಬಿಡ್ತಾರೆ. ಈ ಸುಳ್ಳು ಬೋಧನೆ ಮಾಡೋರು, ಸುಳ್ಳು ಪ್ರವಾದಿಗಳು ಏನು ಮಾಡ್ತಾರೆ, ಮೊದಲನೇದಾಗಿ ಅವ್ರಿಗೆ ಒಂದು ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಆಗ ಅವರು ಆತ್ಮಿಕೆಯಿಂದ ಸ್ವಲ್ಪ ಡೌಟ್ ಬರೋಕ್ಕೆ ಶುರು ಆಗುತ್ತೆ ಅವ್ರಿಗೆ. ದೇವರ ವಾಕ್ಯದಲ್ಲಿ ಇದು ಹಂಗಿದೆಯಾ, ಇದು ಈ ರೀತಿ ಇದೆಯಾ ಅಂತ ಹೇಳ್ಬಿಟ್ಟು ಪಾಸ್ಟ್ನ ಸುಮ್ಮನೆ ಕೆಲವು ಪ್ರಶ್ನೆಗಳನ್ನು ಕೇಳುವಂಥದ್ದು. ಅಲ್ಲ, ಕೆಲವು ಸಭೆಗಳೇ ಜನರನ್ನು, ನೀವು ಹೇಳಿದ ಪ್ರಕಾರ ಕೆಲವು ಸಭೆಗಳು ಅಂದರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಸೇವಕರಿರುವುದಿಲ್ಲ, ಬಿದ್ದು ಹೋಗಿವರಾಗಿರುತ್ತಾರೆ. ಮತ್ತು ಈಗ ಕೆಲವು ಸಭೆಗಳಿದೆ, ಒಂದು ಯೆಹೋವ ದೇವರಂತ ಒಂದು ಸಭೆ, ಅವರು ಕೂಡ ಯೇಸ್ವಾಮಿ ಹೆಸರೇ ಹೇಳ್ತಾರೆ. ಹೌದು, ಯೇಸ್ವಾಮಿ ಹೆಸರೇ ಹೇಳ್ಕೊಂಡು ಏನು ಮಾಡ್ತಾರೆ, ವಂಚಿಸುವಂಥದ್ದು ನಾವು ನೋಡ್ತೀವಿ. ಈ ರೀತಿ ಕೂಡ ನಾವು ಈಗ ನೋಡ್ತಾ ಇದ್ದೇವೆ ಈ ಕಾಲಘಟ್ಟದಲ್ಲಿ. ಅಂದರೆ ಇದು ಕೂಡ ಒಂದು ರೀತಿಯಲ್ಲಿ ಸೈತಾನ ಸೀದಾ ಅವಳನ್ನು ಏನು ಮಾಡಿ ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ಹೌದು, ಇದರಿಂದ ಮತ್ತೆ ನೋಡಿ ಏನಾಗ್ತದೆ, ಹೌದು, ದೊಡ್ಡ ಅನಾಹುತನೇ ಆಗಿಬಿಡ್ತದೆ. ಹೌದು, ಖಂಡಿತ ಅಲ್ಲ. ಹೌದು, ಯಾಕಂದರೆ ಒಂದು ವೇಳೆ ದೇವ್ರ ಮಾತಿಗೆ ಸರಿಯಾಗಿ ಅವರು ಇದ್ದಿದ್ದರೆ, ದೇವ್ರ ವಾಕ್ಯಕ್ಕೆ ವಿಧೇಯರಾಗಿದ್ದಿದ್ರೆ ಅವರು ಖಂಡಿತವಾಗಿ ಇಂಥ ಶಾಪಕ್ಕೆ ಅಥವಾ ಆ ಏದೇನ್ ತೋಟದಿಂದ ಹೊರಗೆ ಬರುವಂಥದ್ದು ಯಾವುದೇ ಅವಕಾಶ ಇರಲಿಲ್ಲ. ಈಗಲೂ ಕೂಡ ಜನರು ದೇವ್ರ ವಾಕ್ಯಕ್ಕೆ ಸತ್ಯವಾಕ್ಯದ ಪ್ರಕಾರ ನಿಲ್ಲುವಾಗ, ಸತ್ಯಬೋಧನೆ ಪ್ರಕಾರ ನಿಲ್ಲುವಾಗ ಯಾವುದೇ ರೀತಿ ವಂಚನೆ ಬೀಳಲಿಕ್ಕೆ ಸಾಧ್ಯವಿಲ್ಲ. ಈಗ ಸರ್ಪದ ಕುಯುಕ್ತಿಗೆ ಒಳಬಿದ್ದ ಈ ಹವ್ವಳನ್ನು ಪೌಲನು ನಿದರ್ಶನವಾಗಿ ನಮಗೆ ತೋರಿಸ್ತಾ ಇದ್ದಾರೆ ಅಲ್ಲ ಪಾಸ್ಟರ್. ಈಗಿನ ಸಭೆಗಳಲ್ಲಿ ನೋಡುವಾಗ ಇಂಥ ಉಪದೇಶವನ್ನು, ಅಂದರೆ ನನಗೆ ಸ್ವಸ್ಥವಾಗಲಿಲ್ಲ, ನನಗೆ ಅದು ಸಿಗಲಿಲ್ಲ, ನಿನಗೆ ಇದು ಸಿಗಲಿಲ್ಲ, ಈ ಪಾಸ್ಟರ್ ಸರಿ ಇಲ್ಲ, ಈ ಸಭೆ ಸರಿ ಇಲ್ಲ,
ಅಂತ ಹೇಳಿ ಅನೇಕರು ಏನು ಮಾಡ್ತಾರೆ, ಇದು ಮಾಡಿ ಬಿದ್ದು ಹೋಗ್ತಾರೆ. ಅಂಥವ್ನು ಹಿಡಿದುಕೊಳ್ಳೋರೆ ತುಂಬ ಜನ ಇದ್ದಾರೆ. ತುಂಬ ಜನ ಯಾರು ಅವರು? ಅದೇ ಈ ದುರುಪದೇಶ ಮಾಡೋ ದುರುಪದೇಶರು. ಹೌದಾ? ದುರುಪದೇಶಗಳು ದುರುಪದೇಶ ಮಾಡುವವರಿದ್ದಾರೆ. ಆ ಪಾಶ, ನಿಮ್ಮ ಪಾಶ ಅವರು ಹಾಗೆ, ನಿಮ್ಮ ಬ್ರದರ್ ಅವರು ಹೀಗೆ, ಹೀಗೆ ಆ ಸಭೆನ ಅದು ಹಾಗೆ, ಈ ಸಭೆನ ಹಾಗೆ, ಇಂಥ ಸಂಗತಿ ಹೇಳುವ ಜನರಿದ್ದಾರೆ, ಅದು ಕೇಳುವ ಜನರಿದ್ದಾರೆ. ಅದು ಕೇಳಿ ಏನಾಗ್ತದೆ, ಹಿಂಜರಿದು ಹೋಗುವಂಥ. ಹಿಂಜರಿದು ಹೋಗ್ತಾರೆ. ಅಲ್ಲ, ಈ ಪರಿಸ್ಥಿತಿ ಹೀಗೆ ಬಂದೆ. ಯಾವ ರೀತಿ ಸರ್ಪದ ರೀತಿ ಒಳಬಿದ್ದು ಅವಳು ಬಿದ್ದು ಹೋದ್ಲು, ಈಗಿನ ಕಾಲದಲ್ಲಿ ಕೂಡ ಜನರು ಏನು ಮಾಡ್ತಾಳೆ, ತಪ್ಪು ಬೋಧನೆಗೆ ಒಳಬಿದ್ದು ಆತ್ಮಿಕ ಜೀವಿತನ ಕಳ್ಕೊಳ್ತಾರೆ. ಅಲ್ಲ, ಅದಕ್ಕೆ ನೀವು ಇದು ಒಂದು ವಾಕ್ಯ ಕೂಡ ಹೇಳ್ತದಲ್ಲ, 2 ಕೊರಿಂಥ 11ನೇ ಅಧ್ಯಾಯ 13ನೇ ವಾಕ್ಯ. ಆದರೆ ಅಂಥವರು ಸುಳ್ಳು ಅಪೊಸ್ತಲರು, ಮೋಸಗಾರರು, ಕೆಲಸದವರು ಕ್ರಿಸ್ತನ ಅಪೊಸ್ತ ಕಾಣಿಸಿಕೊಳ್ಳಲು ವೇಷ ಹಾಕಿಕೊಳ್ಳುವರಾಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶವುಳ್ಳ ದೇವದೂತನ ವೇಷ ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರೇ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆ ಅವರ ಕೃತ್ಯಗಳ ತಕ್ಕ ಹಾಗೆ ಆಗುವುದು. ಅಲ್ಲ, ಅಂದರೆ ಸೈತಾನ ಹೇಗೆ ಅಲ್ಲಿ ಬಂದ, ಅವಳನ್ನು ವಂಚಿಸುವುದಕ್ಕಾಗಿ ವೇಷ ಹಾಕಿಕೊಂಡು ಬಂದ. ಅಲ್ಲ, ಖಂಡಿತ. ಅಂದರೆ ಅವನು ಕೂಡ ದೇವರಾಗಿಯೇ ಕಾಣಿಸಬಹುದು. ಅವರಿಗೆ ಹೇಗೆ ಕಾಣಿಸ್ಬೋದು ಅವಳಿಗೆ? ಅದೇ ಒಳ್ಳೆ ರೀತಿಯಲ್ಲಿ ಕಾಣಿಸ್ಬೋದು. ಯಾಕಂದರೆ ಅಷ್ಟು ಬೇಗನೆ ಅವಳು ಅವನಿಗೆ ಅವನ ಬಲೆಗೆ ಬೀಳಬೇಕಾದ್ರೆ ಹೇಗೆ ಬಂದಿರ್ಬೋದು? ಒಂದು ಕಪ್ಪಾಗಾಗಿ ಬರಲಿಕ್ಕಿಲ್ಲ, ಒಂದು ಕೊಂಬು ಇರುವಾಗೆ ಬರಲಿಕ್ಕಿಲ್ಲ, ಹೇಗೆ ಬಂದಿರ್ಬೋದು ಅವರಲ್ಲ? ಅಂದರೆ ಇದು ವಾಕ್ಯ ಕೂಡ ಹೇಳ್ತದೆ, ಸೈತಾನನು ತಾನೇ ಪ್ರಕಾಶವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅಂತ ಹೇಳ್ತದೆ. ಹೌದು, ಖಂಡಿತ. ಅಂದರೆ ಈ ದಿನಗಳಲ್ಲಿ ಕೂಡ ಅನೇಕ ಸೇವಕರು ವೇಷವನ್ನು ಹಾಕಿಕೊಂಡು ಬಂದು ಏನು ಮಾಡ್ತಾರೆ, ವಂಚಿಸ್ತಾರೆ. ಅದಕ್ಕಾಗಿ ಏನಾಗಬೇಕು, ನಾವು ಎಚ್ಚರಿಕೆಯಿಂದಿರಬೇಕು. ಯಾಕೆಂದರೆ ಒಂದು ಸತ್ಯ ಸಭೆಗೆ ಹೋಗುವಾಗ ಆಗಿರ್ಬೋದು, ನಮ್ಮ ಅನೇಕ ಕೆಲಸಗಳು ಆಗಲಿಲ್ಲ, ಅನೇಕ ಅಂದರೆ ನಾವು ಬಯಸಿದ ನಮಗೆ ಸಿಗಲಿಲ್ಲ, ಅಥವಾ ರೋಗದಿಂದ ನಮಗೆ ಬಿಡುಗಡೆ ಆಗಲಿಲ್ಲ. ದೇವರನ್ನು ನೇಮ ಕಾಲವನ್ನು ಇಟ್ಟಿರ್ಬೋದು, ಒಂದು ಬಿಡುಗಡೆಗೆ, ಒಂದು ಆಶೀರ್ವಾದಕ್ಕೆ, ಒಂದು ಅನುಗ್ರಹಕ್ಕೆ, ಅಥವಾ ಇನ್ನೇನು ನಮ್ಮ ಜೀವಿತದಲ್ಲಿ ಏನೆಲ್ಲ ಬೇಕು ದೇವರ ಸಮಯ ಇಟ್ಟಿರ್ಬೋದು. ಆ ಸಮಯಕ್ಕೆ ತಕ್ಕ ಹಾಗೆ ದೇವರು ಮಾಡ್ತಾನೆ ವಿನ ನಾವು ಬಯಸಿದಾಗೆ ಮಾಡ್ತಾನೆ ಮಾಡಲ್ಲ ಇಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು, ಅದಕ್ಕಾಗಿ ಕಾದುಕೊಂಡಿರ್ಬೇಕು. ನಾನು ಅಬ್ರಾಮನ ಬಗ್ಗೆ ನೋಡ್ತೇವೆ. ಅಂದರೆ ಅಬ್ರಾಮನ ಅದನ್ನು ಆಶೀರ್ವಾದ, ದೇವರು ವಾಗ್ದಾನ ಮಾಡಿದ ಆಶೀರ್ವಾದ ಹೊಂದಿಕೊಳ್ಬೇಕಾದ್ರೆ ಆತನು ಕಾದನಂತೆ. ಅದಕ್ಕೆ ಒಂದು ವೇಳೆ ಅಬ್ರಾಮನ ಕಾಯ್ದಿದ್ರೆ ಆತ ಆಶೀರ್ವಾದ ಸಿಗ್ತಿರ್ಲಿಲ್ಲ. ಈಗ ಕೂಡ ನಾವು ಕೂಡ ಹಾಗೇನೆ ಒಂದು ಸಭೆಗೆ ನಾವು ಹೋಗ್ತಾ ಇದ್ದೇವಾದರೆ ನಾವು ಸರಿಯಾದ ಬೋಧನೆಯಲ್ಲಿ ಬೆಳೆದು ಬರುವಾಗ ಹಾಗೆ ನಾನು ಆವಾಗ ಹೇಳಿದ ಪ್ರಕಾರ ಒಂದು ವೇಳೆ ರೋಗ ಗುಣ ಆಗಲಿಲ್ಲ ಅಥವಾ ಯಾವ ಸಮಸ್ಯೆ ನಮಗೆ ಬಿಡುಗಡೆ ಆಗಲಿಲ್ಲ, ದೇವರ ಸಮಯವನ್ನು ಇಟ್ಟಿದ್ದಾನೆ. ಆ ಸಮಯದಲ್ಲಿ ತಕ್ಕ ಸಮಯ ದೇವರು ಖಂಡಿತವಾಗಿ ಇದನ್ನು ಮಾಡಿ ನಮ್ಮನ್ನು ನಡೆಸಿದೆ. ನಾವು ಯಾವಾಗಲೂ ಏನು ಮಾಡಬಾರ್ದು, ಇತರರು ವಂಚಿಸುವ ಜನರಿಗೆ ನಾವು ಒಳಬಿದ್ದು ಏನು ಮಾಡಬಾರ್ದು, ನಮ್ಮ ಆತ್ಮಿಕ ಜೀವಿತ ನಷ್ಟಪಡಿಸಬಾರದು. ಯಾಕೆಂದರೆ ಇದು ಕಡೆ ಕಾಲದಲ್ಲಿ ನಾವು ಇದ್ದೇವೆ. ಈ ಕಡೆ ಕಾಲದಲ್ಲಿ ನಾವು ಇರುವಂಥ ಸಮಯದಲ್ಲಿ ದೇವರ ವಾಕ್ಯದ ಪ್ರಕಾರ ಅನೇಕರು ವಂಚಿಸುವ ಆತ್ಮವುಳ್ಳವರು ಎದ್ದು ಬಂದು ನಮ್ಮನ್ನೇನು ಮಾಡ್ತಾರೆ, ವಂಚಿಸಿ ಯಾವ ರೀತಿಯ ಹವ್ವಳನ್ನು ವಂಚಿಸಿ ಏನು ಮರಣ ಇಲ್ಲದ ಪರಿಸ್ಥಿತಿ ಅವರಿದ್ದಿತ್ತು. ದೇವರು ಉಂಟು ಮಾಡಿದ ಮನುಷ್ಯನಿಗೆ ಮರಣ ಇರಲಿಲ್ಲಲ್ಲ. ದೇವರು ಎಲ್ಲಿ ಹೇಳಿದ, ಇದನ್ನು ತಿಂದರೆ ಮಾತ್ರ ಸಾಯುವಿರಿ. ಒಂದು ವೇಳೆ ತಿನ್ನದಿದ್ದರೆ ಮನುಷ್ಯನಿಗೆ ಸಾವೆಂಥದ್ದು ಇರಲಿಲ್ಲ. ಅಂದರೆ ಯಾವಾಗ ತಿಂದ ಆತ್ಮಿಕದಲ್ಲಿ ಸತ್ತೋದು. ಇವುಗಳು ಕೂಡ ವಂಚಿಸುವ ಆತ್ಮಗೆ ನಾವು ಒಳ ಬಿದ್ದರೆ ಏನಾಗ್ತದೆ, ನಮ್ಮ ಆತ್ಮಿಕ ಜೀವಿತನ ಕಳೆದುಕೊಳ್ತೇವೆ, ನಿತ್ಯ ರಾಜ್ಯವನ್ನು ಕಳೆದುಕೊಳ್ತೇವೆ. ಇದೊಂದು ತುಂಬ ಒಂದು ಭಯಂಕರವಾದದ್ದು. ಯಾಕೆಂದರೆ ಒಂದು ವೇಳೆ ಎಲ್ಲ ಮನುಷ್ಯನ ಲೋಕವನ್ನೆಲ್ಲ ಸಂಪಾದನೆ ಮಾಡಿ, ದೇವರ ವಾಕ್ಯ ಕೂಡ ಹೇಳ್ತದೆ, ಒಬ್ಬ ಮನುಷ್ಯನ ಲೋಕವನ್ನು ಸಂಪಾದನೆ ಮಾಡಿ ಆತ್ಮವನ್ನು ನಷ್ಟಪಡಿಸ್ಕೊಂಡ್ರೆ ಏನು ಪ್ರಯೋಜನ, ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ನಾವು ದೇವರ ಉಪದೇಶಕ್ಕೆ ಸರಿಯಾಗಿ ನಾವು ಜೀವಿಸುವಾಗ, ದೇವರ ಉಪದೇಶ ಸರಿಯಾಗಿ ನಡೆಯುವಾಗ ಖಂಡಿತವಾಗಿ ಇಂಥ ಅಂದರೆ ವಂಚನೆ ಮೋಸಕ್ಕೆ ಒಳಬಿದ್ದು ನಮ್ಮ ಆತ್ಮಿಕ ಜೀವಿತ ನಷ್ಟಪಡಿಸಿಕೊಳ್ಳುವುದಕ್ಕೆ ನಾವು ಸಾಧ್ಯವಿಲ್ಲ. ಖಂಡಿತವಾಗಿ ಫಸ್ಟೇ ಈ ಕಡೆಗೆ ದಿನಗಳು ನಾವು ಇದ್ದೇವೆ ಅಲ್ಲ. ಯಾಕಂದರೆ ನಾವು ಅನೇಕ ಕಡೆಗಳು ನೋಡ್ತೇವೆ. ಕೆಲವು ನಾಯಿ ಕೊಡೆಗಳಂತೆ ಕೆಲವು ಸಭೆಗಳು ಎದ್ದು ಬರುವುದನ್ನು ನೋಡ್ತೇವೆ ಅಲ್ಲ. ಇದು ಮಾಡಬಾರ್ದು, ಅದು ತಿನ್ನಬಾರ್ದು, ಇದು ಮುಟ್ಟಬಾರ್ದು, ಮದುವೆ ಮಾಡಿಕೊಳ್ಳಬಾರ್ದು, ಇದನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ. ಈ ಮಾಂಸ ತಿನ್ನಬಾರ್ದು,
ಅಲ್ಲಿ ಹೋಗಬಾರ್ದು ಅಲ್ಲ. ಹೌದು. ಅಂದರೆ ದೇವರ ಉಪದೇಶವನ್ನು ನಾವು ದೇವರ ವಾಕ್ಯ ನಾವು ಏನು ಓದಿ ಅದರಲ್ಲಿ ತಿಳಿದುಕೊಂಡು ಏನು ದೇವರ ವಾಕ್ಯ ಬದಲು ಏನು ಬರೆದಲ್ಪಟ್ಟಿದೆ ಅದನ್ನು ನಾವು ಅನುಸರಿಸಿ ನಡೆಯುವಾಗ, ನನಗೆ ಮೊನ್ನೆ ಒಬ್ಬರು ಕಳೆದ ದಿನಗಳು ಹೇಳ್ತಿದ್ರು, ಅಂದರೆ ಮಾಂಸ ವಿಷಯದಲ್ಲಿ ಹಂದಿ ಮಾಂಸ ತಿನ್ನಬಾರ್ದಂತ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇತ್ತದು, ಅದಕ್ಕೆ ಅವ್ರು ಮಾಂಸನೇ ತಿನ್ನೋದಿಲ್ಲ ಅಂತ ಹೇಳಿದ್ರು, ಹಂದಿ ಮಾಂಸನೇ ಮುಟ್ಟೋದಿಲ್ಲ. ನಾನು ಮತ್ತೆ ಹೇಳಿದೆ, ದೇವರ ವಾಕ್ಯ ಏನು ಹೇಳ್ತದೆ ನಮಗೆ, 1 ಕೊರಿಂಥ 10:25 ವಾಚನ ಕಾಣ್ತದೆ ನಿಮಗೆಲ್ಲ. ಕಟುಕನಂಗಡಿಯಲ್ಲಿ ಏನು ಮಾರಲ್ಪಟ್ಟಿದೆ ಅದನ್ನು ನೀವೇನು ಮಾಡಿ ಸಂಶಯ ಇಲ್ಲದೆ ತಂದು ನೀವು ತಿನ್ನಬಹುದು ಅಂತ ಹೇಳ್ತದೆ. ಕೆಲವರು ಹೇಳ್ತಾರೆ ಮದುವೆ ಮಾಡಿಕೊಳ್ಳಬಾರ್ದು ಅಂತ ಹೇಳ್ತಾರೆ. ದೇವರ ವಾಕ್ಯ ಏನಿರ್ತದೆ, ಮದುವೆ ದೇವರ ನೇಮಕವಾಗಿದೆ. ಅದು ಇದಕ್ಕೆಲ್ಲ ನಾವು ಒಳಬಿದ್ದು ಏನಾಗ್ತವೆ ಇದೆಲ್ಲ, ಅಂದರೆ ಅವರು ಸರಿಯಾದ ಬೋಧನೆ ಮಾಡ್ತಾರೆ, ಸರಿಯಾದ ಸೇವಕರ ದೇವರ ವಾಕ್ಯಕ್ಕನುಸಾರವಾಗಿದ್ದಾರೆ ಅಂತ ನಾವೇನು ಮಾಡೋದಿಲ್ಲ, ನೋಡೋದು ಏನು ಮಾಡ್ತೇವೆ, ಇಂಥದ್ರಲ್ಲಿ ನಾವು ಹವಳ ಹಾಗೆ ಬಿದ್ದು ಹೋಗ್ತೇವೆ. ಖಂಡಿತವಾಗಿ ಅಷ್ಟೇ ಈ ವಚನದ ಮೂಲಕ ದೇವರ ವಾಕ್ಯದ ನಾವು ನೋಡುವಾಗ, ಅಂದರೆ ಇವತ್ತು ಕೂಡ ನಮಗೆ ನಿದರ್ಶನವಾಗಿ ಪೌಲನು ಮಾತಾಡ್ತಾ ಇದ್ದಾನೆ ಹವಳ ವಿಷಯದಲ್ಲಿ. ಇವತ್ತು ಕೂಡ ಸತ್ಯವೇದ ನಮಗೆ ಏನು ಹೇಳ್ತಾ ಇದೆ, ಹವಳ ಬಿದ್ದು ಹೋದ ವಿಷಯದಲ್ಲಿ ನಮಗೆ ಹೇಳ್ತಾ ಇದ್ದಾನೆ. ಆದರೂ ಕೂಡ ಏನಾಗ್ತವೆ, ಈ ದಿನಗಳಲ್ಲಿ ಮನುಷ್ಯನು ಬಿದ್ದು ಹೋಗ್ತಾ ಇದ್ದಾನೆ, ಆತ್ಮಿಕದಲ್ಲಿ ಬಿದ್ದು ಹೋಗುವಂಥ ಸಂಬಂಧ ನೋಡ್ತೇವೆ. ಖಂಡಿತವಾಗಿ ನಾವು ಹೇಳೋದಾದರೆ ಉಪದೇಶದಲ್ಲಿ ದೇವರ ವಾಕ್ಯೋಪದೇಶ ನಾವು ಏನಾಗಬೇಕು, ಸರಿಯಾಗಿ ನಿಂತರೆ ಮಾತ್ರ ನಮ್ಮ ಆತ್ಮಿಕ ಜೀವಿತನ ಕಟ್ಟಲಿಕ್ಕೆ ಸಾಧ್ಯ ಇದೆ. ಪ್ರಿಯರೇ, ಈ ಆಸ್ತರ್ ಟಿ ವಿಯಲ್ಲಿ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ. ಮುಂದಿನ ವಾರದಲ್ಲಿ ಈ ಸಂಚಿಕೆಯನ್ನು ಮುಂದುವರಿಸ್ತೇವೆ. ವಂದನೆಗಳು.